ಮನಸ್ಮೃತಿ, RSS, ಹಿಂದುತ್ವ ಇವೆಲ್ಲ ದೊಡ್ಡ ಜಾಲ ಎಂದು ಕಾಶಪ್ಪನವರು ಕಿಡಿಕಾರಿದ್ದಾರೆ. ಕನ್ನೆಯ ಸ್ವಾಮಿಗಳಿಗೆ ಹುಚ್ಚು ಹಿಡಿದಂತೆ ಕಾಣಿಸುತ್ತದೆ. ದೇವರು ಅಂತ ಹೇಳಿಕೊಂಡು ತಮ್ಮನ್ನೇ ತಾವು ಮಹಾನ್ ಯೋಗಿ ಅಂತ ತಿಳ್ಕೊಂಡಿದ್ದಾರೆ. ಜನರಿಗೆ ಹಾದಿ ತಪ್ಪಿಸುವ ಕೆಲಸ ನಡೀತಿದೆ. ಅದು ಮಠ ಮಾನ್ಯಗಳಿಂದ, ಕೆಲವೊಂದಿಷ್ಟು ಮಠ ಮಾನ್ಯಗಳಿಂದ ಕೂಡ ಅಂತ. ಇನ್ನೂವರೆಗೆ ಯಾಕೆ ದಲಿತರನ್ನು ಕೂಡ ಮಠದ ಅಧಿಪತಿಗಳನ್ನಾಗಿ ಮಾಡ್ತಿಲ್ಲ? ಇದು ಕಟ್ಟೆಗಡದಾಗಿರ್ತಕ್ಕಂಥ ಪ್ರಶ್ನೆಯಾಗೇ ಕಾಡ್ತದೆ ಎಲ್ಲರಿಗೂ. ಬಸವ ತತ್ವದಲ್ಲಿ ಹಿಂದೂ ಧರ್ಮವನ್ನ ಒಣಗಿದ್ದಾರೆ ಕೆಲವೊಂದಿಷ್ಟು ಮಠ ಮಾನ್ಯದ ಪೀಠಾಧ್ಯಕ್ಷರು. ಜೊತೆಗೆ ಮಠದ ಮುಖ್ಯ ಒಂದು ಯಾರು ಹೊಣೆಯನ್ನ ಹೊತ್ತಿರ್ತಾರೋ ಅವರು. ಮೀಡಿಯಾದವರಿಗೆ ಕಾಲಕಾಲಕ್ಕೆ ರಾಜಕಾರಣಿಗಳು ದುಡ್ಡು ಕೊಡ್ತಾರೆ, ಅವ್ರು ಹೇಳ್ದಾಗೆ ಜೊತೆಗೆ ಮೀಡಿಯಾದವರು ಕೇಳ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಹಾಕಿದ್ದಾರೆ ಕಣ್ಣೇರಿ ಶ್ರೀಗಳು. ಜಾತಿ ಸಮೀಕ್ಷೆ ನಡೆಸಲು ಮುಖ್ಯವಾಗಿ ಲಿಂಗಾಯತ ಬಣ ಏನಾಗ್ತದೆ ಅಂತಂದ್ರೆ, ನಮಗೆ ಹೆಚ್ಚು ಏನ್ ಮಾಡಿ ಅಂತಂದ್ರೆ ಪ್ರಾಮುಖ್ಯತೆಯನ್ನ ಕೊಡಿ ಅಂತಕ್ಕಂಥದ್ದು. ಹೌದು, ಸನಾತನ ಧರ್ಮ ಮತ್ತು ಮನಸ್ಮೃತಿ, RSS ಅಂತಕ್ಕಂಥದ್ದು ದೊಡ್ಡ ಜಾಲ. ಇದು ಹಿಂದುತ್ವಗಳಲ್ಲಿ ಏನಾಗ್ತದೆ ಅಂತಂದ್ರೆ ತಮ್ಮದಾದಂತ ಒಂದು ಸಂಘಟನೆಗಳನ್ನ ಕಟ್ಟಿಕೊಂಡಿದೆ. ಜೊತೆಗೆ ನಾವು ಮನಸ್ಮೃತಿಯವರು RSS ಅನ್ನ ಬೆಂಬಲಿಸ್ತೀವಿ, ಸನಾತನ ಧರ್ಮವನ್ನ ಕಾಪಾಡಿಕೊಂಡು ಹೋಗುವಂತ ನಿಟ್ಟಿನಲ್ಲಿ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.